ಭಾರತದ ಅಪರಾಧ ಇತಿಹಾಸದಲ್ಲಿ, ಅದರಲ್ಲೂ ವಿಶೇಷವಾಗಿ ದಕ್ಷಿಣ ಭಾರತದ ಕರ್ನಾಟಕ ರಾಜ್ಯದಲ್ಲಿ, ಉಮೇಶ್ ರೆಡ್ಡಿ ಎಂಬ ಹೆಸರು ಕೇವಲ ಒಬ್ಬ ವ್ಯಕ್ತಿಯ ಹೆಸರಾಗಿ ಉಳಿದಿಲ್ಲ. ಅದು ಭಯ, ಆತಂಕ ಮತ್ತು ಅಮಾನವೀಯ ಕ್ರೌರ್ಯದ ಸಂಕೇತವಾಗಿ ಮಾರ್ಪಟ್ಟಿದೆ. 1990ರ ದಶಕದ ಕೊನೆಯ ಭಾಗ ಮತ್ತು 2000ರ ದಶಕದ ಆರಂಭದಲ್ಲಿ ಬೆಂಗಳೂರು ಮತ್ತು ಚಿತ್ರದುರ್ಗದಂತಹ ನಗರಗಳಲ್ಲಿ ಮಹಿಳೆಯರು ಹಗಲು ಹೊತ್ತಿನಲ್ಲಿಯೂ ಒಂಟಿಯಾಗಿರಲು ಭಯಪಡುವಂತಹ ವಾತಾವರಣ ಸೃಷ್ಟಿಸಿದ ಕುಖ್ಯಾತಿ ಈತನಿಗೆ ಸಲ್ಲುತ್ತದೆ. ಮಾಧ್ಯಮ ಮತ್ತು ತನಿಖಾ ಸಂಸ್ಥೆಗಳು ಈತನನ್ನು ಬೀಸ್ಟ್ ಆಫ್ ಬೆಂಗಳೂರು ಎಂದು ಕರೆದಿದ್ದು ಕೇವಲ ಪ್ರಚಾರಕ್ಕಾಗಿ ಅಲ್ಲ, ಆತ ಎಸಗಿದ ಕೃತ್ಯಗಳ ಭೀಕರತೆ ಆ ಮಟ್ಟದ್ದಾಗಿತ್ತು. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಉಮೇಶ್ ರೆಡ್ಡಿಯ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿದುಕೊಳ್ಳೋಣ. ಉಮೇಶ್ ರೆಡ್ಡಿಯ ಮೂಲ ಹೆಸರು BA ಉಮೇಶ್. ಈತ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಬಸಪ್ಪಮಾಳಿಗೆ ಎಂಬ ಪುಟ್ಟ ಗ್ರಾಮದಲ್ಲಿ ಜನಿಸಿದ. ಒಬ್ಬ ಸರಣಿ ಹಂತಕನ ನಿರ್ಮಾಣ ರಾತ್ರೋರಾತ್ರಿ ಆಗುವುದಿಲ್ಲ. ಅದು ಬಾಲ್ಯದ ದಿನಗಳ ಘಟನೆಗಳು ಮತ್ತು ಮಾನಸಿಕ ಬೆಳವಣಿಗೆಯ ಹಂತದಲ್ಲಿ ಹುದುಗಿರುತ್ತದೆ ಎಂದು ಮನಃಶಾಸ್ತ್ರಜ್ಞರು ಹೇಳುತ್ತಾರೆ. ಉಮೇಶ್ ರೆಡ್ಡಿಯ ವಿಷಯದಲ್ಲೂ ಇದು ಸತ್ಯವಾಗಿತ್ತು. ಬಾಲ್ಯದಿಂದಲೇ ಉಮೇಶ್ ತನ್ನ ಸಮವಯಸ್ಕರಿಗಿಂತ ಭಿನ್ನವಾಗಿ ವರ್ತಿಸುತ್ತಿದ್ದನು. ಆತನ ಆರಂಭಿಕ ಅಪರಾಧಗಳು ಚಿಕ್ಕ ಪುಟ್ಟ ಕಳ್ಳತನದಿಂದ ಶುರುವಾದವು. ಹಳ್ಳಿಯ ರೈತರ ಬೆಳೆಗಳನ್ನು ಕದಿಯುವುದು, ರಾತ್ರಿ ವೇಳೆ ರೈತರ ಕುರಿಗಳನ್ನು ಕದ್ದು ಮಾರುವುದು ಆತನ ಹವ್ಯಾಸವಾಗಿತ್ತು. ಆದರೆ ಇವುಗಳಿಗಿಂತ ಹೆಚ್ಚು ಆತಂಕಕಾರಿ ವಿಷಯವೇನೆಂದರೆ ಶಾಲೆಯಲ್ಲಿ ಆತ ತೋರಿಸುತ್ತಿದ್ದ ವರ್ತನೆ. ಆತ ತನ್ನ ಸಹಪಾಠಿಗಳ, ಅದರಲ್ಲೂ ವಿಶೇಷವಾಗಿ ಹೆಣ್ಣು ಮಕ್ಕಳ ಲೇಖನಿ ಸಾಮಗ್ರಿಗಳನ್ನು ಮತ್ತು ವೈಯಕ್ತಿಕ ವಸ್ತುಗಳನ್ನು ಕದಿಯುತ್ತಿದ್ದನು. ಇದು ಮುಂದೆ ಬೆಳೆಯಲಿದ್ದ ಆತನ ಫೆಟಿಸಿಸಂನ ಸೂಚನೆಯಾಗಿತ್ತು. ಕೇವಲ ಹಣಕ್ಕಾಗಿ ಕದಿಯುವುದಕ್ಕೂ ತೃಪ್ತಿಗಾಗಿ ನಿರ್ದಿಷ್ಟ ವಸ್ತುಗಳನ್ನು ಕದಿಯುವುದಕ್ಕೂ ಇರುವ ವ್ಯತ್ಯಾಸ ಇಲ್ಲಿ ಗಮನಿಸಬೇಕು. ಊರಿನಲ್ಲಿ ಈತನ ಕಳ್ಳತನದ ಹಾವಳಿ ಮಿತಿಮೀರಿದಾಗ ಗ್ರಾಮಸ್ಥರ ಆಕ್ರೋಶಕ್ಕೆ ಹೆದರಿ ಆತ ಊರು ಬಿಟ್ಟು ಓಡಿ ಹೋದ. ಇದು ಆತನ ಅಪರಾಧ ಜೀವನದ ಮೊದಲ ಅಧ್ಯಾಯದ ಮುಕ್ತಾಯ ಮತ್ತು ಹೆಚ್ಚು ಅಪಾಯಕಾರಿ ಅಧ್ಯಾಯ ಆರಂಭವಾಗಲಿತ್ತು. ಊರು ಬಿಟ್ಟ ಉಮೇಶ್ ರೆಡ್ಡಿ ಸೇರಿದ್ದು ದೇಶದ ಪ್ರತಿಷ್ಠಿತ ಭದ್ರತಾ ಪಡೆಯಾದ ಕೇಂದ್ರ ಮೀಸಲು ಪಡೆಗೆ, ಅಂದ್ರೆ CRPF. ದೈಹಿಕವಾಗಿ ಬಲಿಷ್ಠವಾಗಿದ್ದ ಆತ ಸುಲಭವಾಗಿ ಆಯ್ಕೆಯಾದ. ತರಬೇತಿಯ ನಂತರ ಆತನನ್ನು ಜಮ್ಮು ಮತ್ತು ಕಾಶ್ಮೀರಕ್ಕೆ ನಿಯೋಜಿಸಲಾಯಿತು. ಕಾಶ್ಮೀರದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ ಉಮೇಶ್ ರೆಡ್ಡಿಯನ್ನು ಕಮಾಂಡೆಂಟ್ ಒಬ್ಬರ ನಿವಾಸಕ್ಕೆ ಭದ್ರತಾ ಸಿಬ್ಬಂದಿಯಾಗಿ ನೇಮಿಸಲಾಯಿತು. ರಕ್ಷಣೆ ನೀಡಬೇಕಾದವನೇ ಭಕ್ಷಕನಾದ ಘಟನೆ ಅಲ್ಲಿ ನಡೆಯಿತು. ಉಮೇಶ್ ಅಲ್ಲಿ ತನ್ನ ಅಧಿಕಾರಿಯ ಮಗಳ ಮೇಲೆಯೇ ಅತ್ಯಾಚಾರಕ್ಕೆ ವಿಫಲ ಪ್ರಯತ್ನ ನಡೆಸಿದನು. ಇದು ದಾಖಲೆಗಳಲ್ಲಿ ಸಿಗುವ ಆತನ ಮೊದಲ ಗಂಭೀರ ಲೈಂಗಿಕ ಅಪರಾಧವಾಗಿದೆ. ಈ ಘಟನೆಯ ನಂತರ ಸಿಕ್ಕಿ ಬೀಳುವ ಭಯದಿಂದ ಮತ್ತು ಕೋರ್ಟ್ ಮಾರ್ಷಲ್ ಆಗುವ ಭೀತಿಯಿಂದ ಆತ ಕಾಶ್ಮೀರದಿಂದ ಪರಾರಿಯಾಗಿ ಮತ್ತೆ ಕರ್ನಾಟಕದ ಚಿತ್ರದುರ್ಗಕ್ಕೆ ಮರಳಿದ. ದುರದೃಷ್ಟವಶಾತ್ ಅಂದಿನ ದಿನಗಳಲ್ಲಿ ರಾಜ್ಯಗಳ ಪೊಲೀಸ್ ಇಲಾಖೆಗಳು ಮತ್ತು ಕೇಂದ್ರ ಪಡೆಗಳ ನಡುವೆ ಮಾಹಿತಿ ವಿನಿಮಯ ಸಮರ್ಪಕವಾಗಿ ಇರಲಿಲ್ಲ. ಹೀಗಾಗಿ CRPFನಿಂದ ಪರಾರಿಯಾದ ಒಬ್ಬ ಅಪರಾಧಿ ಸುಲಭವಾಗಿ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯನ್ನು ಪ್ರವೇಶಿಸಲು ಸಾಧ್ಯವಾಯಿತು. 1996ರಲ್ಲಿ ಉಮೇಶ್ ರೆಡ್ಡಿ ಕರ್ನಾಟಕದ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆಗೆ ಕಾನ್ಸ್ಟೇಬಲ್ ಆಗಿ ನೇಮಕಗೊಂಡನು. ಆತನ ಹಿಂದಿನ CRPF ಹಿನ್ನೆಲೆಯಾಗಲಿ ಅಥವಾ ಅತ್ಯಾಚಾರದ ಪ್ರಯತ್ನವಾಗಲಿ ಯಾರಿಗೂ ತಿಳಿಯಲಿಲ್ಲ. ಮಧ್ಯಪ್ರದೇಶದಲ್ಲಿ ಪೊಲೀಸ್ ತರಬೇತಿಯನ್ನು ಪೂರೈಸಿ ಬಂದ ಆತ ಚಿತ್ರದುರ್ಗದಲ್ಲಿ ಪೊಲೀಸ್ ತರಬೇತುದಾರನಾಗಿ ಕೆಲಸ ಆರಂಭಿಸಿದ. ಪೊಲೀಸ್ ಟ್ರೈನಿ. ಒಬ್ಬ ಸರಣಿ ಹಂತಕನಿಗೆ ಪೊಲೀಸ್ ಸಮವಸ್ತ್ರ ಸಿಕ್ಕರೆ ಏನಾಗಬಹುದು ಎಂಬುದಕ್ಕೆ ಉಮೇಶ್ ರೆಡ್ಡಿ ಒಬ್ಬ ಜ್ವಲಂತ ಉದಾಹರಣೆ. ಸಮವಸ್ತ್ರವು ಆತನಿಗೆ ಸಮಾಜದಲ್ಲಿ ಒಂದು ರಕ್ಷಣಾ ಕವಚವನ್ನು ನೀಡಿತು ಮತ್ತು ಯಾರಿಗೂ ಅನುಮಾನ ಬಾರದಂತೆ ಅಪರಾಧಗಳನ್ನು ಎಸಗಲು ಅವಕಾಶ ಮಾಡಿಕೊಟ್ಟಿತು. ಆತ ಹಗಲಿನಲ್ಲಿ ಕಾನೂನು ಪಾಲಕನಾಗಿ ನಟಿಸುತ್ತಿದ್ದರೆ, ರಾತ್ರಿಯಾಗುತ್ತಿದ್ದಂತೆ ಅಥವಾ ನಿರ್ಜನ ಪ್ರದೇಶಗಳಲ್ಲಿ ಕಾಮುಕ ರಾಕ್ಷಸನಾಗಿ ಬದಲಾಗುತ್ತಿದ್ದ. 1996ರ ನವೆಂಬರ್ ತಿಂಗಳು ಚಿತ್ರದುರ್ಗದ ಪಾಲಿಗೆ ಕರಾಳ ಮಾಸವಾಗಿತ್ತು. ಶಾಂತವಾಗಿದ್ದ ಕೋಟೆನಾಡು ಒಂದರ ಹಿಂದೆ ಒಂದರಂತೆ ನಡೆದ ಮಹಿಳೆಯರ ಮೇಲಿನ ದೌರ್ಜನ್ಯಗಳಿಂದ ಬೆಚ್ಚಿ ಬಿದ್ದಿತ್ತು. ಉಮೇಶ್ ರೆಡ್ಡಿ ತನ್ನ ಬೇಟೆಯನ್ನು ಆರಂಭಿಸಿದ್ದು ಧನ್ಯಾ ಎಂಬ ಗೃಹಿಣಿ ಮನೆಯಿಂದ. ಆತ ಧನ್ಯಾ ಅವರ ಮನೆಗೆ ನುಗ್ಗಿ ಆಕೆಯನ್ನು ಮನಬಂದಂತೆ ಥಳಿಸಿದನು. ಆಕೆಯನ್ನು ವಿವಸ್ತ್ರಗೊಳಿಸಿ ಅತ್ಯಾಚಾರಕ್ಕೆ ಯತ್ನಿಸಿದನು. ಈ ಸಂದರ್ಭದಲ್ಲಿ ಆತ ತೋರಿದ ಕ್ರೌರ್ಯ ಅಮಾನವೀಯವಾಗಿತ್ತು. ಆಕೆಯ ಕಿವಿಯಲ್ಲಿದ್ದ ಚಿನ್ನದ ಓಲೆಗಳನ್ನು ಎಗರಿಸುವ ಭರದಲ್ಲಿ ಆತ ಓಲೆಗಳನ್ನು ಎಳೆದು ಕಿತ್ತಿದ್ದರಿಂದ ಕಿವಿಯ ಹಾಲೆಗಳೇ ಹರಿದು ಹೋಗಿದ್ದವು. ದೈಹಿಕ ಹಲ್ಲೆ ಮತ್ತು ಲೈಂಗಿಕ ದೌರ್ಜನ್ಯದ ಜೊತೆಗೆ ದರೋಡೆ ಮಾಡುವುದು ಆತನ ಶೈಲಿಯಾಗಿತ್ತು. ಧನ್ಯಾ ಪ್ರಕರಣದ ನಂತರ ಪಾರ್ವತಿ ಎಂಬ ಮಹಿಳೆ ನಾಪತ್ತೆಯಾದರು. ತೀವ್ರ ಹುಡುಕಾಟದ ನಂತರ ನಗರದ ಹೊರವಲಯದ ನಿರ್ಜನ ಪ್ರದೇಶವೊಂದರಲ್ಲಿ ಪಾರ್ವತಿಯವರ ಮೃತದೇಹ ಪತ್ತೆಯಾಯಿತು. ದೃಶ್ಯವು ಭಯಾನಕವಾಗಿತ್ತು. ಆಕೆಯನ್ನು ಸಾಮೂಹಿಕ ಅತ್ಯಾಚಾರ ನಡೆಸಿ ಅತ್ಯಂತ ಬರ್ಬರವಾಗಿ ಕೊಲೆ ಮಾಡಲಾಗಿತ್ತು. ಆಕೆಯ ಬಟ್ಟೆಗಳನ್ನು ಹರಿದು ಹಾಕಲಾಗಿತ್ತು.
ಈ ಪ್ರಕರಣದಲ್ಲಿ ಪೊಲೀಸರಿಗೆ ಸಿಕ್ಕ ಒಂದು ಪ್ರಮುಖ ಸುಳಿವು ಎಂದರೆ ಪಾರ್ವತಿಯವರ ಕಾಲಿನಲ್ಲಿದ್ದ ಬೆಳ್ಳಿಯ ಕಾಲ್ಗೆಜ್ಜೆ ಕಾಣೆಯಾಗಿತ್ತು. ಆ ಗೆಜ್ಜೆಯ ಮೇಲೆ A1 ಎಂಬ ವಿಶೇಷ ಗುರುತು ಇತ್ತು. ಮುಂದೆ ಉಮೇಶ್ ರೆಡ್ಡಿ ಸಿಕ್ಕಿಬಿದ್ದಾಗ ಆತ ಪಾರ್ವತಿಯನ್ನು ಅತ್ಯಾಚಾರ ಮಾಡಿ ಕೊಂದಿದ್ದಲ್ಲದೆ ಆಕೆಯ ಮೃತದೇಹದ ಜೊತೆಗೂ ಲೈಂಗಿಕ ಕ್ರಿಯೆ ನಡೆಸಿದ್ದೆ ಎಂದು ಒಪ್ಪಿಕೊಂಡನು. ಕೊಲೆ ಮಾಡಿದ ನಂತರ ಅಲ್ಲಿಂದ ಹೋಗಿದ್ದ ಆತ ಮತ್ತೆ ವಾಪಸ್ ಬಂದು ಮೃತದೇಹವನ್ನು ವಿರೂಪಗೊಳಿಸಿದ್ದನು. ಮೂರನೇ ವಿಕ್ಟಮ್ ಗಾಯತ್ರಿ. ಉಮೇಶ್ ಇವರ ಮೇಲೂ ದಾಳಿ ನಡೆಸಿದ್ದನು. ಆದರೆ ಅದೃಷ್ಟವಶಾತ್ ಅವರ ತಂದೆಯ ಸಮಯ ಪ್ರಜ್ಞೆಯಿಂದಾಗಿ ಅವರು ಪ್ರಾಣಾಪಾಯದಿಂದ ಪಾರಾಗಿದ್ದರು. ಚಿತ್ರದುರ್ಗದಲ್ಲಿ ಹೆಚ್ಚಾಗುತ್ತಿದ್ದ ಅಪರಾಧಗಳ ತನಿಖೆಯನ್ನು CID ವಹಿಸಿಕೊಂಡಿತ್ತು. ಗಾಯತ್ರಿ ಅವರನ್ನು ಸಾಕ್ಷಿಗಾಗಿ ಪೊಲೀಸರು ಕರೆದೊಯ್ದಾಗ ಅವರು ಪೊಲೀಸ್ ಮೈದಾನದಲ್ಲಿ ತಾಲೀಮು ನಡೆಸುತ್ತಿದ್ದ ಕಾನ್ಸ್ಟೇಬಲ್ ಟ್ರೇನಿ BA ಉಮೇಶ್ ರೆಡ್ಡಿಯನ್ನು ನೋಡಿ ಬೆಚ್ಚಿಬಿದ್ದರು. ಆ ದಿನ ನನ್ನ ಮೇಲೆ ದಾಳಿ ಮಾಡಿದವನು ಇವನೇ ಎಂದು ಗುರುತಿಸಿದರು. ಗಾಯತ್ರಿಯವರ ಗುರುತಿಸುವಿಕೆಯ ನಂತರ ಪೊಲೀಸರು ಉಮೇಶ್ ರೆಡ್ಡಿಯ ಕೊಠಡಿ ಮೇಲೆ ದಾಳಿ ನಡೆಸಿದರು. ಆದರೆ ಅಲ್ಲಿ ಕಂಡ ದೃಶ್ಯ ತನಿಖಾಧಿಕಾರಿಗಳನ್ನು ದಂಗಾಗಿಸಿತು. ಆತನ ಕೋಣೆಯಲ್ಲಿ ನೂರಾರು ಮಹಿಳೆಯರ ಒಳ ಉಡುಪುಗಳು ಪತ್ತೆಯಾದವು. ಅಲ್ಲಿ ಉಮೇಶ್ ರೆಡ್ಡಿಯ ಮನೋವಿಕೃತಿಯ ಮತ್ತೊಂದು ಮುಖ ಅನಾವರಣವಾಯಿತು. ಆತ ಕೇವಲ ಮಹಿಳೆಯರ ಮೇಲೆ ದಾಳಿ ಮಾಡುತ್ತಿರಲಿಲ್ಲ, ಬದಲಾಗಿ ಅವರ ಒಳ ಉಡುಪುಗಳನ್ನು ಸಂಗ್ರಹಿಸುವ ಹುಚ್ಚು ಹೊಂದಿದ್ದನು. ವಿಚಾರಣೆಯ ವೇಳೆ ಆತ ರಾತ್ರಿ ವೇಳೆ ಕದ್ದ ಮಹಿಳೆಯರ ಸೀರೆ, ಬ್ಲೌಸ್ ಮತ್ತು ಉಡುಪುಗಳನ್ನು ನಾನೇ ಧರಿಸಿ ಕನ್ನಡಿಯ ಮುಂದೆ ನಿಂತು ಆನಂದಿಸುತ್ತಿದ್ದೆ ಮತ್ತು ಮಾಸ್ಟರ್ಬೇಷನ್ ಮಾಡಿಕೊಳ್ಳುತ್ತಿದ್ದೆ ಎಂದು ಒಪ್ಪಿಕೊಂಡನು. ಮನಃಶಾಸ್ತ್ರದಲ್ಲಿ ಇದನ್ನು ಟ್ರಾನ್ಸ್ಫ್ಯಾಕ್ಟಿಕ್ ಫೆಟಿಸಿಸಮ್ ಎಂದು ಕರೆಯಬಹುದು. ಆದರೆ ಉಮೇಶ್ ರೆಡ್ಡಿಯ ವಿಷಯದಲ್ಲಿ ಇದು ಹಿಂಸಾತ್ಮಕ ರೂಪವನ್ನು ಪಡೆದಿತ್ತು. ಚಿತ್ರದುರ್ಗದಲ್ಲಿ ಸಿಕ್ಕಿಬಿದ್ದ ನಂತರ ಉಮೇಶ್ ರೆಡ್ಡಿ ಅಲ್ಲಿಂದ ತಪ್ಪಿಸಿಕೊಳ್ಳುವಲ್ಲಿ ಯಶಸ್ವಿಯಾದನು. ನಂತರ ಆತ ತನ್ನ ಕಾರ್ಯಕ್ಷೇತ್ರವನ್ನು ಕರ್ನಾಟಕದ ರಾಜಧಾನಿ ಬೆಂಗಳೂರಿಗೆ ಬದಲಾಯಿಸಿದನು. ಜನನಿಬಿಡ ಬೆಂಗಳೂರಿನಲ್ಲಿಯೂ ಯಾರಿಗೂ ತಿಳಿಯದಂತೆ ಬದುಕಬಹುದು ಎಂಬುದು ಆತನ ಲೆಕ್ಕಾಚಾರವಾಗಿತ್ತು. ಇಲ್ಲಿ ಆತ ರಾಜಲು, ರಮೇಶ್, ವೆಂಕಟೇಶ್ ಎಂಬ ನಕಲಿ ಹೆಸರುಗಳನ್ನು ಬಳಸಿಕೊಂಡು ಪಿಣ್ಯ ಮತ್ತು ಸುತ್ತಮುತ್ತಲಿನ ಪ್ರದೇಶದಲ್ಲಿ ಓಡಾಡುತ್ತಿದ್ದನು. ಬೆಂಗಳೂರಿನಲ್ಲಿ ಉಮೇಶ್ ರೆಡ್ಡಿ ತನ್ನ ಅಪರಾಧ ಶೈಲಿಯನ್ನು ಇನ್ನಷ್ಟು ನಿಖರವಾಗಿ ಕಾರ್ಯವಿಧಾನಕ್ಕೆ ತಂದಿದ್ದ. ಹೇಗೆಂದರೆ ಸಮಯ ಬೆಳಿಗ್ಗೆ 10ರಿಂದ ಮಧ್ಯಾಹ್ನ 3ರವರೆಗೆ. ಈ ಸಮಯದಲ್ಲಿ ಗಂಡಸರು ಕೆಲಸಕ್ಕೆ ಹೋಗಿರುತ್ತಾರೆ ಮತ್ತು ಮಕ್ಕಳು ಶಾಲೆಗೆ ಹೋಗಿರುತ್ತಾರೆ. ಗೃಹಿಣಿಯರು ಮನೆಯಲ್ಲಿ ಒಂಟಿಯಾಗಿರುತ್ತಾರೆ. ಪ್ರವೇಶದ ಆತನ ತಂತ್ರ ಬಾಯಾರಿಕೆಯ ನೆಪವೊಡ್ಡಿ ನೀರು ಕೇಳುವುದು ಅಥವಾ ವಿಳಾಸ ಕೇಳುವ ನೆಪದಲ್ಲಿ ಮನೆ ಬಾಗಿಲು ತಟ್ಟುವುದು. ಮನೆಯಲ್ಲಿ ಗಂಡಸಿರಲ್ಲ ಎಂಬುದು ಖಚಿತವಾದ ಕೂಡಲೇ ನುಗ್ಗುವುದು. ಆಯುಧಗಳು ಸಾಮಾನ್ಯವಾಗಿ ಆತ ಚಾಕು ಅಥವಾ ಬೈಕ್ ಚೈನ್ಗಳನ್ನು ಬಳಸಿ ಹೆದರಿಸುತ್ತಿದ್ದ. ಹಿಂಸಾಚಾರ ವಿಕ್ಟಿಮ್ ಅವರ ಕೈಕಾಲು ಕಟ್ಟಿ ಅವರನ್ನು ಸಂಪೂರ್ಣವಾಗಿ ವಿವಸ್ತ್ರಗೊಳಿಸಿ ಅತ್ಯಾಚಾರ ನಡೆಸುವುದು. ಪ್ರತಿರೋಧ ಒಡ್ಡಿದರೆ ಬರ್ಬರವಾಗಿ ಕೊಲೆ ಮಾಡುವುದು. ದೌರ್ಬಲ್ಯದ ಬಳಕೆ, ಮಾನಭಯ. ಭಾರತೀಯ ಸಮಾಜದಲ್ಲಿ ಅತ್ಯಾಚಾರದ ವಿಷಯವನ್ನು ಮಹಿಳೆಯರು ಅಥವಾ ಅವರ ಕುಟುಂಬದವರು ಹೇಳಲು ಹಿಂಜರಿಯುತ್ತಾರೆ ಎಂಬುದನ್ನು ಉಮೇಶ್ ರೆಡ್ಡಿ ತನ್ನ ಅಸ್ತ್ರವಾಗಿ ಮಾಡಿಕೊಂಡಿದ್ದನು. ಅನೇಕ ವಿಕ್ಟಿಮ್ಸ್ ಪೊಲೀಸರಿಗೆ ದೂರು ನೀಡಿದರೂ FIR ನಲ್ಲಿ ಕೇವಲ ಅತ್ಯಾಚಾರದ ಬದಲು ದರೋಡೆವೆಂದು ದಾಖಲಿಸುವಂತೆ ವಿನಂತಿಸಿಕೊಂಡಿದ್ದರು. ಬೆಂಗಳೂರಿನಲ್ಲಿ ರವೀನಾ ಎಂಬಾಕೆಯ ಮೇಲೆ ದಾಳಿ ಮಾಡಿ ಆಕೆಯನ್ನು ವಿವಸ್ತ್ರಗೊಳಿಸಿ ದೋಚಿದ್ದನು. ಸಾಮಾಜಿಕ ಮುಜುಗರಕ್ಕೆ ಹೆದರಿ ಆಕೆಯು ಅತ್ಯಾಚಾರದ ಬಗ್ಗೆ ದೂರು ನೀಡಲಿಲ್ಲ. ನಂತರ ಶ್ರೀಲತಾ ಎಂಬಾಕೆಯ ಮೇಲೆ ಬೈಸಿಕಲ್ ಚೈನ್ನಿಂದ ಹಲ್ಲೆ ನಡೆಸಿ ದಾಳಿ ಮಾಡಿದನು. ಉಮೇಶ್ ರೆಡ್ಡಿಯನ್ನು ನೋಡಿದಾಗ ಆಕೆ ಪಡುತ್ತಿದ್ದ ನರಕ ಯಾತನೆ ಮತ್ತು ಭಯ ಕೇವಲ ಕಳ್ಳತನಕ್ಕಿಂತ ಹೆಚ್ಚಿನದು ಏನೋ ನಡೆದಿದೆ ಎಂದು ಪೊಲೀಸರಿಗೆ ಗೊತ್ತಾಗಿತ್ತು. ಜಯಲಕ್ಷ್ಮಿ ಕೊಲೆ ಪ್ರಕರಣ, ಕ್ರೌರ್ಯದ ಪರಮಾವಧಿ. 1998. ಉಮೇಶ್ ರೆಡ್ಡಿಯ ಅಪರಾಧ ಸರಮಾಲೆಗಳಲ್ಲಿ ಅತ್ಯಂತ ಘೋರವಾದ ಮತ್ತು ಆತನಿಗೆ ಮರಣದಂಡನೆ ಶಿಕ್ಷೆ ತಂದುಕೊಟ್ಟ ಪ್ರಕರಣವೆಂದರೆ 1998ರ ಫೆಬ್ರವರಿ 28ರಂದು ನಡೆದ ಜಯಲಕ್ಷ್ಮಿ ಕೊಲೆ ಪ್ರಕರಣ. ಪಿಣ್ಯದ ಮನೆಯೊಂದರಲ್ಲಿ ವಾಸವಾಗಿದ್ದ ವಿಧವೆ ಜಯಲಕ್ಷ್ಮಿ. ಅಂದು ಮಧ್ಯಾಹ್ನ ಅವರ 6 ವರ್ಷದ ಮಗ ಶಾಲೆಯಿಂದ ಮನೆಗೆ ಬಂದಾಗ ಮನೆಯ ಹಾಲಿನಲ್ಲಿ ಉಮೇಶ್ ರೆಡ್ಡಿ ನಿಂತಿದ್ದ. ಆತ ಮಗುವಿಗೆ, ನಾನು ವೆಂಕಟೇಶ್ ಅಂಕಲ್, ನಿಮ್ಮ ಅಮ್ಮನಿಗೆ ದೆವ್ವ ಹಿಡಿದಿದೆ, ಅದಕ್ಕೆ ಚಿಕಿತ್ಸೆ ನೀಡಲು ನಾನು ಡಾಕ್ಟರ್ ಅನ್ನು ಕರೆತರಲು ಹೋಗುತ್ತಿದ್ದೇನೆ ಎಂದು ಹೇಳಿ ಅಲ್ಲಿಂದ ಪರಾರಿಯಾದ. ಅಮಾಯಕ ಮಗು ಒಳಗೆ ಹೋಗಿ ನೋಡಿದಾಗ ಕಂಡ ದೃಶ್ಯ ಎಂಥವರನ್ನು ನಡಗಿಸುವಂತಿತ್ತು. ಜಯಲಕ್ಷ್ಮಿ ಅವರ ಮೃತದೇಹ ರಕ್ತದ ಮಡುವಿನಲ್ಲಿ ಬಿದ್ದಿತ್ತು. ಅವರ ಗುಪ್ತಾಂಗದ ಮೇಲೆ ತೀವ್ರವಾಗಿ ಹಲ್ಲೆ ನಡೆಸಲಾಗಿತ್ತು. ಅವರನ್ನು ಅತ್ಯಂತ ಭೀಕರವಾಗಿ ಅತ್ಯಾಚಾರ ನಡೆಸಿ ಉಸಿರುಗಟ್ಟಿಸಿ ಕೊಲೆ ಮಾಡಲಾಗಿತ್ತು. ಶವ ಪರೀಕ್ಷಾ ವರದಿ ಪ್ರಕಾರ ಉಮೇಶ್ ರೆಡ್ಡಿ ಅವರನ್ನು ಕೊಂದ ನಂತರವೂ ಅವರ ಮೃತದೇಹದ ಮೇಲೆ ಅತ್ಯಾಚಾರ ನಡೆಸಿದ್ದನು. ತಾಯಿಯ ಮೃತದೇಹದ ಮುಂದೆ ನಿಂತ ಮಗುವಿನ ಸಾಕ್ಷ್ಯವೇ ಉಮೇಶ್ ರೆಡ್ಡಿಗೆ ಮುಳುವಾಯಿತು. ಉಮೇಶ್ ರೆಡ್ಡಿ ಕೇವಲ ತನ್ನ ಕ್ರೌರ್ಯಕ್ಕೆ ಮಾತ್ರವಲ್ಲ, ಪೊಲೀಸರ ಕಸ್ಟಡಿಯಿಂದ ಚಮತ್ಕಾರಕವಾಗಿ ತಪ್ಪಿಸಿಕೊಳ್ಳುವುದರಲ್ಲಿಯೂ ಕುಖ್ಯಾತನಾಗಿದ್ದ. ಆತ ಒಟ್ಟು 5 ಬಾರಿ ಪೊಲೀಸರ ಕಣ್ಣಿಗೆ ಮಣ್ಣೆರಚಿದ್ದನು. ಆತನ ಪರಾರಿ ತಂತ್ರಗಳು ಸಿನಿಮಾ ದೃಶ್ಯವನ್ನು ಮೀರಿಸುವಂತಿತ್ತು. ಕಾಡಿನ ನಾಟಕ,
ಒಮ್ಮೆ ಪೊಲೀಸರು ಆತನನ್ನು ಕಾಡಿನ ಮಾರ್ಗವಾಗಿ ಕರೆದೊಯ್ಯುವಾಗ ತನಗೆ ತೀವ್ರವಾಗಿ ವಾಂತಿ ಭೇದಿ ಶುರುವಾಗಿದೆ ಎಂದು ನಾಟಕ ಮಾಡಿ ವಾಹನ ನಿಲ್ಲುವಂತೆ ಮಾಡಿದ. ಮೂತ್ರ ವಿಸರ್ಜನೆಗೆಂದು ಪೊದೆಗಳ ಮರೆಗೆ ಹೋದವನು ಅಲ್ಲಿಯೇ ಕೈಕೋಳವನ್ನು ಕಲ್ಲಿನಿಂದ ಜಜ್ಜಿ ಮುರಿದು ದಟ್ಟಾರಣ್ಯದಲ್ಲಿ ಓಡಿ ಹೋದ. ಅಸಹ್ಯದ ತಂತ್ರ. ಮತ್ತೊಮ್ಮೆ ರೈಲಿನಲ್ಲಿ ಕರೆದೊಯ್ಯುವಾಗ ತನಗೆ ಕಾವಲಿದ್ದ ಕಾನ್ಸ್ಟೇಬಲ್ ಕಾಲಿನ ಮೇಲೆ ಮಲ ವಿಸರ್ಜನೆ ಮಾಡಿದ. ಕಾನ್ಸ್ಟೇಬಲ್ ಅಸಹ್ಯದಿಂದ ಕಾಲು ಸರಿಸಿದ ಕ್ಷಣದ ಲಾಭ ಪಡೆದು ಚಲಿಸುವ ರೈಲಿನಿಂದ ಹಾರಿ ತಪ್ಪಿಸಿಕೊಂಡ. ಗೋಡೆ ಜಿಗಿದ. ಪೀಣ್ಯದಲ್ಲಿ ಮತ್ತೊಮ್ಮೆ ಆತನನ್ನು ಬಂಧಿಸಿದಾಗ ಠಾಣೆಯ ಗೋಡೆ ಜಿಗಿದು ತಪ್ಪಿಸಿಕೊಂಡಿದ್ದನು. ಈ ಸಂದರ್ಭದಲ್ಲಿ ಆತನ ಕಾಲಿಗೆ ಪೆಟ್ಟಾಗಿತ್ತು, ಆದರೂ ಆತ ತಪ್ಪಿಸಿಕೊಳ್ಳಲು ಯಶಸ್ವಿಯಾದ. ಈ ಸರಣಿ ಪರಾರಿಗಳು ಕರ್ನಾಟಕ ಪೊಲೀಸ್ ಇಲಾಖೆಗೆ ದೊಡ್ಡ ಮುಜುಗರನ್ನು ಉಂಟು ಮಾಡಿದ್ದವು. ರೆಡ್ಡಿ ಅಕ್ಷರಸ ಪೊಲೀಸರಿಗೆ ಸಿಂಹ ಸ್ವಪ್ನವಾಗಿದ್ದ. ಆದರೆ ಪ್ರತಿ ಅಪರಾಧಿಯ ಆಟಕ್ಕೂ ಒಂದು ಕೊನೆ ಇರುತ್ತದೆ. ಉಮೇಶ್ ರೆಡ್ಡಿಯ ಪತನಕ್ಕೆ ಕಾರಣವಾಗಿದ್ದು ನಂದಿನಿ ಎಂಬ ಗರ್ಭಿಣಿ ಮಹಿಳೆಯ ಧೈರ್ಯ ಮತ್ತು ಸತ್ಯವೇಲು ಎಂಬ ಆಟೋ ಚಾಲಕನ ಸಮಯ ಪ್ರಜ್ಞೆ. ಮಾರ್ಚ್ 2, 1998ರಂದು ಉಮೇಶ್ ರೆಡ್ಡಿ ನಂದಿನಿ ಎಂಬ ಗರ್ಭಿಣಿ ಮಹಿಳೆಯ ಮನೆಗೆ ನುಗ್ಗಿದನು. ಆಕೆ ಅಡುಗೆ ಮನೆಯಲ್ಲಿದ್ದರೂ ಉಮೇಶ್ ಆಕೆಯ ಮೇಲೆ ದಾಳಿ ಮಾಡಲು ಮುಂದಾದಾಗ ನಂದಿನಿ ಧೈರ್ಯಗೆಡಲಿಲ್ಲ. ಕೈಗೆ ಶೆಕ್ಕ ಪ್ರೆಷರ್ ಕುಕ್ಕರ್ನ ಮುಚ್ಚಳದಿಂದ ಆತನ ತಲೆಗೆ ಬಲವಾಗಿ ಹೊಡೆದರು. ಈ ಅನಿರೀಕ್ಷಿತ ತಿರುಗೇಟಿನಿಂದ ವಿಚಲಿತನಾದ ಉಮೇಶ್ ಅಲ್ಲಿಂದ ಓಡಿ ಹೋದ. ನಂದಿನಿಯವರ ಕೂಗು ಕೇಳಿ ಅಕ್ಕಪಕ್ಕದವರು ಜಮಾಯಿಸಿದರು. ಇದು ಆತನ ಸೆರೆಗೆ ವೇದಿಕೆ ಒದಗಿಸಿತು. 2002ರಲ್ಲಿ ಉಮೇಶ್ ರೆಡ್ಡಿ ಮತ್ತೆ ಬೆಂಗಳೂರಿನಲ್ಲಿ ಪ್ರತ್ಯಕ್ಷವಾದನು. ಯಶವಂತಪುರ ಪೊಲೀಸ್ ಠಾಣೆ ಎದುರುಗಡೆ ಇದ್ದ ಸಲೂನ್ ಒಂದರಲ್ಲಿ ಆತ ಸೇವ್ ಮಾಡಿಸಿಕೊಳ್ಳಲು ಮತ್ತು ಕೂದಲು ಕತ್ತರಿಸಿಕೊಳ್ಳಲು ಬಂದಿದ್ದನು. ಸತ್ಯವೇಲು ಎಂಬ ಜಾಗೃತ ಆಟೋ ಚಾಲಕ ಪತ್ರಿಕೆಯಲ್ಲಿ ಪ್ರಕಟವಾಗಿದ್ದ ಉಮೇಶ್ ರೆಡ್ಡಿಯ ಫೋಟೋವನ್ನು ಗುರುತಿಸಿದನು. ತಕ್ಷಣವೇ ಆತ ಇನ್ಸ್ಪೆಕ್ಟರ್ ನಾಗರಾಜ್ ಅರಸ್ ಅವರಿಗೆ ಮಾಹಿತಿ ನೀಡಿದನು. ಪೊಲೀಸರು ಸಲೂನನ್ನು ಸುತ್ತುವರೆದರು. ಯಾವುದೇ ನಾಟಕಕ್ಕೆ ಅವಕಾಶ ನೀಡದೆ ಆತನನ್ನು ಬಂಧಿಸಿದಾಗ, ಬಂಧನದ ಸಮಯದಲ್ಲಿ ಆತನ ಬ್ಯಾಗ್ ಪರಿಶೀಲಿಸಿದಾಗ ಅದರಲ್ಲಿ 18 ಪ್ಯಾಂಟಿಗಳು, 10 ಬ್ರಾಗಳು, ಸೀರೆಗಳು ಮತ್ತು ನೈಟಿಗಳು ಪತ್ತೆಯಾದವು. ಎಲ್ಲಕ್ಕಿಂತ ಆಶ್ಚರ್ಯಕರ ಸಂಗತಿ ಎಂದರೆ ಆತ ಬಂಧಿತನಾದಾಗಲೂ ಪ್ಯಾಂಟ್ನ ಒಳಗೆ ಒಳ ಉಡುಪು ಧರಿಸಿದ್ದನು. ಇದು ಆತನ ಮಾನಸಿಕ ಸ್ಥಿತಿಗೆ ಹಿಡಿದ ಕನ್ನಡಿಯಾಗಿತ್ತು. ಬಂಧನದ ನಂತರ ವಿಚಾರಣೆ ಸುದೀರ್ಘವಾಗಿತ್ತು. ಉಮೇಶ್ ರೆಡ್ಡಿಯ ವಿರುದ್ಧ ಸುಮಾರು 18ರಿಂದ 20 ಮಹಿಳೆಯರ ಕೊಲೆ ಮತ್ತು ಅತ್ಯಾಚಾರದ ಅಪರಾಧಗಳಿದ್ದವು. ಆದರೆ ಭಾರತೀಯ ಕಾನೂನು ವ್ಯವಸ್ಥೆಗಳಲ್ಲಿ ಸಾಕ್ಷ್ಯಾಧಾರ ಮುಖ್ಯ. ಖುಲಾಸೆಗಳು. ಪಾರ್ವತಿ, ಧನ್ಯ ಮತ್ತು ಇತರ ಕೆಲವು ಪ್ರಕರಣಗಳಲ್ಲಿ ಸಾಕ್ಷ್ಯಾಧಾರಗಳ ಕೊರತೆಯಿಂದ ಆತ ಖುಲಾಸೆಯಾದನು. ಆದರೆ ಜಯಲಕ್ಷ್ಮಿ ಕೊಲೆ ಪ್ರಕರಣದಲ್ಲಿ ಬಲವಾದ ಸಾಕ್ಷ್ಯಗಳು ಮತ್ತು ಮಗುವಿನ ಗುರುತಿಸುವಿಕೆ ಇದ್ದಿದ್ದರಿಂದ ನ್ಯಾಯಾಂಗವು ಕಠಿಣ ನಿರ್ಧಾರ ತಿಳಿಸಿತು. 2006ರಲ್ಲಿ ಸೆಷನ್ ಕೋರ್ಟ್ಸ್ ಮರಣದಂಡನೆಯನ್ನು ವಿಧಿಸಿತ್ತು. 2009ರಲ್ಲಿ ಕರ್ನಾಟಕದ ಹೈಕೋರ್ಟ್ ಈ ಶಿಕ್ಷೆಯನ್ನು ಎತ್ತಿ ಹಿಡಿದಿತ್ತು. 2011ರಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಇದು ಅಪರೂಪದ ಪ್ರಕರಣವೆಂದು ಪರಿಗಣಿಸಿ ಮರಣದಂಡನೆಯನ್ನು ಖಚಿತಪಡಿಸಿತು. ನ್ಯಾಯಮೂರ್ತಿಗಳು ತಮ್ಮ ತೀರ್ಪಿನಲ್ಲಿ ಈತ ಸಮಾಜಕ್ಕೆ ಕಂಟಕಪ್ರಾಯ, ಸುಧಾರಣೆಗೆ ಅರ್ಹನಲ್ಲದ ವ್ಯಕ್ತಿ ಎಂದು ಕಟುವಾಗಿ ಟೀಕಿಸಿದ್ದರು. ಸುಪ್ರೀಂ ಕೋರ್ಟ್ ಮರಣದಂಡನೆಯನ್ನು ಎತ್ತಿ ಹಿಡಿದ ನಂತರ ಉಮೇಶ್ ರೆಡ್ಡಿ ಕತೆ ಮುಗಿಯಿತು ಎಂದೇ ಭಾವಿಸಲಾಗಿತ್ತು. ಆದರೆ ಕಾನೂನಿನ ಸಂಕೀರ್ಣತೆಗಳು ಆತನಿಗೆ ಜೀವದಾನ ನೀಡಿದ್ದವು. ಉಮೇಶ್ ರೆಡ್ಡಿ ರಾಷ್ಟ್ರಪತಿ ಕ್ಷಮಾದಾನದ ಅರ್ಜಿ ಸಲ್ಲಿಸಿದನು. ಆದರೆ ಆ ಅರ್ಜಿ ವಿಲೇವಾರಿಯಾಗಲು ಸುಮಾರು 2 ವರ್ಷ 3 ತಿಂಗಳು ವಿಳಂಬವಾಯಿತು. ಅಂತಿಮವಾಗಿ 2013ರಲ್ಲಿ ರಾಷ್ಟ್ರಪತಿಗಳು ಅರ್ಜಿಯನ್ನು ತಿರಸ್ಕರಿಸಿದರು. ಉಮೇಶ್ ರೆಡ್ಡಿ ಪರ ವಕೀಲರು ರಾಷ್ಟ್ರಪತಿಗಳ ಆದೇಶವನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೇಲೇರಿದರು. ಅವರ ಪ್ರಮುಖ ವಾದಗಳು ಹೇಗಿದ್ದವು: ಅತಿಯಾದ ವಿಳಂಬ, ಕ್ಷಮಾದಾನ ಅರ್ಜಿಯನ್ನು ಇತ್ಯರ್ಥಪಡಿಸಲು ಸರ್ಕಾರ ಅನಗತ್ಯ ವಿಳಂಬ ಮಾಡಿದೆ, ಮರಣದಂಡನೆಯ ಕೈದಿ ಪ್ರತಿದಿನ ಸಾಯುವ ಭಯದಲ್ಲಿ ಬದುಕುವುದು ಮಾನಸಿಕ ಹಿಂಸೆಗೆ ಸಮಾನ, ಶತ್ರುಘ್ನ್ ಚವ್ಹಾಣ್ ಅವರ ಪ್ರಕರಣದ ತೀರ್ಪಿನ ಆಧಾರ, ಏಕಾಂತ ಸೆರೆವಾಸ. ಉಮೇಶ್ ರೆಡ್ಡಿಯನ್ನು ಸುಮಾರು 10 ವರ್ಷಗಳ ಕಾಲ ಬೆಳಗಾವಿಯ ಹಿಂಡಲ್ಗಾ ಜೈಲಿನ ಕತ್ತಲೆ ಕೋಣೆಯಲ್ಲಿ ಒಂಟಿಯಾಗಿ ಇಡಲಾಗಿತ್ತು. ಇದು ಅಮಾನವೀಯ ಮತ್ತು ಆತನ ಮಾನಸಿಕ ಸ್ಥಿತಿಯನ್ನು ಹದಗೆಡಿಸಿದೆ. ಆತ ಮಾನಸಿಕವಾಗಿ ಅಸ್ವಸ್ಥನಾಗಿದ್ದಾನೆ ಎಂದು ವಾದಿಸಲಾಯಿತು. ಈ ವಾದಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಿದ ಸುಪ್ರೀಂ ಕೋರ್ಟ್ 2022ರ ನವೆಂಬರ್ 4ರಂದು ಮಹತ್ವದ ತೀರ್ಪು ನೀಡಿತು. ಮರಣದಂಡನೆಯನ್ನು ರದ್ದುಪಡಿಸಿ ಅದನ್ನು 30 ವರ್ಷಗಳ ಕಠಿಣ ಜೈಲು ಶಿಕ್ಷೆಗೆ ಇಳಿಸಿತು. ಇದರರ್ಥ ಆತ ಕನಿಷ್ಠ 30 ವರ್ಷಗಳ ಕಾಲ ಜೈಲಿನಿಂದ ಹೊರಬರುವಂತಿಲ್ಲ. ಆತ ಎಸಗಿದ ಕೃತ್ಯಗಳು ಕ್ಷಮಾರ್ಹವಲ್ಲದಿದ್ದರೂ ಜೈಲಿನಲ್ಲಿ ಆತ ಅನುಭವಿಸುತ್ತಿದ್ದ ಏಕಾಂತ ಶಿಕ್ಷೆ ಮತ್ತು ವಿಳಂಬವು ಮರಣದಂಡನೆಯನ್ನು ಜೀವಾವಧಿಗಿಳಿಸಲು ಕಾರಣವಾಯಿತು ಎಂದು ಸುಪ್ರೀಂ ಕೋರ್ಟ್ ಅಭಿಪ್ರಾಯಪಟ್ಟಿತು. ನೋಡಿದ್ರಲ್ಲ ಫ್ರೆಂಡ್ಸ್, ವ್ಯವಸ್ಥೆಯ ಸಣ್ಣ ನಿರ್ಲಕ್ಷ್ಯ ಎಂಥ ದೊಡ್ಡ ಅನಾಹುತಕ್ಕೆ ದಾರಿ ಮಾಡಿಕೊಡ್ತಂತ. ಇವತ್ತು ಉಮೇಶ್ ರೆಡ್ಡಿ ಜೈಲಲ್ಲಿರ್ಬೋದು, ಆದರೆ ಅವನ ಕೇಸ್ ನಮ್ಮ ಸಿಸ್ಟಮ್ಗೆ ಒಂದು ದೊಡ್ಡ ಪಾಠ. ಈ ಸ್ಟೋರಿ ನಿಮಗೆ ಇಷ್ಟ ಆಗಿದ್ರೆ ಅಥವಾ ಶಾಕ್ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಇದೇ ತರಹದ ರಿಯಲ್ ಕ್ರೈಮ್ ಸ್ಟೋರೀಸ್ ಬೇಕು ಅಂದರೆ ಕಾಮೆಂಟ್ ಮಾಡಿ ತಿಳಿಸಿ.
ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.